ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ಅಧ್ಯಕ್ಷ, ಹಳ್ಳಿ ಕಡೆ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ನಾನು ಡಿಸ್ಕ್ರಿಮಿನೇಟ್ ಮಾಡಕ್ ಬರಲ್ಲ. ಇದು ಪಾಪ್ಯುಲರ್ ಗವರ್ಮೆಂಟ್, ಯಾವ್ದಾದ್ರು ಬರ್ಬೋದು, ಜನತೆ ತೀರ್ಮಾನದಲ್ಲಿ ಆಗುವಂಥವು. ಇವತ್ತು ಏನು ಹೇಳಕ್ ಬಯಸ್ತೀನಿ, ಸುಮಾರು LOC ಸಾವಿರಾರು ಜನ ಇದ್ದಾರೆ. ಬೆಳಿಗ್ಗೆ ಪೇಪರ್ನಲ್ಲಿ, ಟಿವಿನಲ್ಲಿ ಆ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. LOC ಕೊಟ್ಟಿಲ್ಲ 3 ವರ್ಷದಿಂದ. ಬ್ಯಾಂಕಲ್ಲಿ ಅವ್ರ ಹೆಂಗಸರು ಮಕ್ಕಳು ತಗೊಂಡು ಹೊರಬೇ ಇಟ್ಟಿದ್ದಾರೆ. ಬ್ಯಾಂಕಲ್ಲಿ ತಂದು ಕಾಂಟ್ರಾಕ್ಟ್ ಮಾಡಿದ್ದಾರೆ. ಅವ್ರಿಗೆ LOC ಕೊಟ್ಟಿಲ್ಲ. ನೀವು ಕೊಟ್ಟಿರೋ 18,000ದಲ್ಲಿ ಕೇವಲ 7,000 ಕೊಟ್ಟಿದ್ದೀರಿ. ಇನ್ನು 11,000 ಕೋಟಿ ದುಡ್ಡಿದೆ. 2 ತಿಂಗಳಲ್ಲಿ ಹೆಂಗೆ ಖರ್ಚು ಮಾಡೋಕ್ಕೆ ಸಾಧ್ಯ? ನಾನು ಮಾನ್ಯ ಮುಖ್ಯಮಂತ್ರಿಗೆ ನಾನು ವಿನಯದಿಂದ ವಿನಂತಿಸ್ಕೊಳ್ಳೋದಿಷ್ಟೇ, ದಯಮಾಡಿ ಆ ಕಾಂಟ್ರಾಕ್ಟಿಗೆ ಋಣ ತೀರಿಸಿ. ಪಾಪ ಸಾಲ ಮಾಡ್ಕೊಂಡಿದ್ದೇವೆ. ಅದು ನಿರ್ಣಾಯಕಗಳಿಗೆ 6ನೇ ಭಾಗ್ಯ ಕೊಡಕ್ಕೆ ಹೋಗ್ಬೇಡಿ. ಸಾಕು 5 ಭಾಗ್ಯ ಕೊಟ್ಟಿರೋದೆ, 6ನೇ ಭಾಗ್ಯ ಬೇಡ. ಹಾಗಾಗಿ ಇದು ದಯಮಾಡಿ ಅವರಿಗೆ LOC ಕೊಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭೂ ವಿಜ್ಞಾನಿಗೆ 118 ಕೋಟಿ ಕೊಟ್ಟಿದ್ದೀರಿ. 118.64. ಅದು ಏನಾಗಿದೆ, 47 ಕೋಟಿ ಖರ್ಚು ಮಾಡಿದ್ದಾರೆ. ಜಯಚಂದ್ರಣ್ಣ, 47 ಕೋಟಿ. ಇದು 40% ಖರ್ಚಾಗಿಲ್ಲ. ಹೀಗಾಗಿ ನಮ್ಮ ಬಜೆಟಿನ ಔಚಿತ್ಯ ಎಲ್ಲೋ ಕಳ್ಕೊತಾ ಇದ್ದೀವಿ ನಾವು. ಬಜೆಟ್ ಮಾಡೋ ಉದ್ದೇಶ ಏನು, ಅದು ಔಚಿತ್ಯ ಏನು ಅನ್ನೋದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಕೊಲೀಗ್ಸ್ ಆದಂಥ ಸಚಿವರುಗಳಿಗೆ ತಿಳಿಸ್ಬೇಕಾಗತ್ತೆ. ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ, ಲೋಕೋಪಯೋಗಿಗೂ ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಭಾಳ ರಸ್ತೆ ಹಾಳಾಗಿವೆ. ಸುಮಾರು 100 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ನಾನು ಉತ್ತರ ಕರ್ನಾಟಕ ಅಷ್ಟೇ ಮಾತಾಡ್ತೀನಿ. 100 ಕಿಲೋಮೀಟರ್ ರಸ್ತೆ ಹಾಳಾಗಿವೆ, ಕಲ್ವಟ್ಟು ಹೋಗಿವೆ, ಬ್ರಿಡ್ಜ್ ಹೋಗಿವೆ. ಅದಕ್ಕೆ ನೀವು ಹಣ ಬಿಡುಗಡೆ ಮಾಡಿಲ್ಲ. 9,840 ಕೋಟಿ ಬಜೆಟ್ನಲ್ಲಿ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಖರ್ಚು ಮಾಡಿರೋದು ಕೇವಲ 5,154 ಅಲ್ವಾ ಅಧ್ಯಕ್ಷರೇ? ಮತ್ತೇನು ಡೆವಲಪ್ಮೆಂಟ್ ಏನು? ಬೆಳಗ್ಗೆದ್ದು ನಾನು ಪೇಪರ್ನಲ್ಲಿ ನೋಡ್ತೀನಿ ಅಡ್ವರ್ಟೈಸ್ಮೆಂಟ್. ಒಂದು ಕಡೆ ಸಿದ್ದರಾಮಯ್ಯನವ್ರ ಫೋಟೋ, ಒಂದು ಕಡೆ DK ಶಿವಕುಮಾರ್ ಫೋಟೋ. ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಸರ್ಕಾರ ಅಲ್ರಿ. ಕೊಟ್ಟಿರೋ ಬಜೆಟ್ ನೀವು ಖರ್ಚು ಮಾಡೋಕ್ಕಲ್ಲ. ಮನೆಯಿಂದ ತಂದು ದುಡ್ಡು ಖರ್ಚು ಮಾಡ್ತೀರಾ? ಮನೆಯಿಂದ ಯಾರು ತಂದು ಖರ್ಚು ಮಾಡೋಕ್ಕಲ್ಲ. ನಿಮಗೆ ಕೊಟ್ಟಿರೋ ಅಧಿಕಾರ ಸರಿಯಾಗಿ ಎಕ್ಸೈಸ್ ಮಾಡಿ ನೀವು ಹಣ ಖರ್ಚು ಮಾಡದೇ ಇದ್ರೆ ಡೆವಲಪ್ಮೆಂಟ್ ಎಲ್ಲ ಆಗ್ತದೆ. ಹೀಗಾಗಿ ನಾನು ಉತ್ತರ ಕರ್ನಾಟಕದ ಬಗ್ಗೆ ಬಹಳ ನೋವಿದೆ. ಯಾತಕ್ಕೆ ಅಂದರೆ ರಸ್ತೆ ಹಾಳಾಗಿವೆ. ಈಗೇನು ದುಡ್ಡು ಉಳಿದಿದೆ ಸುಮಾರು 4,500 ಕೋಟಿ ORF ಅಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ, ಆ ಪಾರ್ಟಿ ಈ ಪಾರ್ಟಿ ಎಲ್ಲ 224 ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಗಮನ ಹರಿಸಿ ಕೊನೆ ಪಕ್ಷ 100 ಕೋಟಿ ರೂಪಾಯಿನ ರಸ್ತೆಗೆ ಕೊಡಬೇಕು PWD ಇಲಾಖೆ ಅಂತ ನಾನು ನಮ್ಮೆಲ್ಲರ ಪರವಾಗಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಗ್ರಾಮೀಣಾಭಿವೃದ್ಧಿ ಮುಖ್ಯವಾಗಿ ಈ ಭಾಗದಲ್ಲಿ ನೈಋತ್ಯ ಮಳೆಯಿಂದ ಕಲ್ವಟ್ಟು, ರಸ್ತೆ, ಕೆರೆ, ಕಟ್ಟೆ ಎಲ್ಲ ಕೊಚ್ಚೋಗಿವೆ. ಅದನ್ನ ಯಾರು ಗಮನ ಹರಿಸಿಲ್ಲ. ಮುಖ್ಯಮಂತ್ರಿಯವರು ಹೆಲಿಕಾಪ್ಟರ್ ಬಂದ್ರು, ನೋಡ್ಕೊಂಡು ಹೋದ್ರು. ಅಧಿಕಾರಿಗಳು ರಿಪೋರ್ಟ್ ಕೊಟ್ಟರು ಇಲ್ವೋ ಗೊತ್ತಿಲ್ಲ. ಆದ್ರೆ ಏನು ಗಮನ ಹರಿಸಿಲ್ಲ. ನೀವು ತಿರ್ಗಿ ಏಪ್ರಿಲ್ ಮೇ ಮಳೆ ಊದಾಗ ಏನಾದ್ರು ಗಮನ ಹರಿಸ್ತೀರಾ? ಅದು ಈಗೇನೋ ತೀರ್ಮಾನ ಮಾಡ್ತೀರಾ? ಈ ಸಭೆ ಔಚಿತ್ಯನ ಚಿಂತನೆ ಮಾಡ್ಬೇಕು. ತಾವು ಇಲ್ಲಿ ಕರೆದಿದ್ದೀರಿ, 2-3 ದಿವಸ ಉತ್ತರ ಕರ್ನಾಟಕಕ್ಕೆ ಚರ್ಚೆ ಮಾಡಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಅದ್ರ ಔಚಿತ್ಯ ಇರಬೇಕಲ್ಲ. ಸುಮ್ಮನೆ ಚರ್ಚೆ ಮಾಡಿ ಮರ್ತು ಬೆಂಗಳೂರಿಗೆ ಹೋಗೋದ್ರಲ್ಲಿ ಅರ್ಥವಿಲ್ಲ. ಏನಾದರೂ ಕಾರ್ಯಗತ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. 25,439 ಕೋಟಿ 55 ಲಕ್ಷ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಸರ್ಕಾರ. ಖರ್ಚಾಗಿರೋದು 7,535 ಕೋಟಿ, 30% ಆಗಿಲ್ಲ. ಏನಿವತ್ತು SC/ST ಕಾಲೋನಿ ಇರ್ಬೋದು, ರಸ್ತೆಗಳು ಸುಮಾರು 7,074 ಕಿಲೋಮೀಟರ್, 7,074 ಕಿಲೋಮೀಟರ್ RDPR ರಸ್ತೆ ಹಾಳಾಗಿದೆ. ಅದು ಈ ಭಾಗದಲ್ಲಿ ಜಾಸ್ತಿ, ಈ ಭಾಗದಲ್ಲಿ ಅತಿ ಹೆಚ್ಚು ಹಾಳಾಗಿರೋದು. ಅದಕ್ಕೆ ನೀವು ಹಣ ಕೊಡದೆ ರಿಪೇರಿ ಮಾಡದಿದ್ರೆ ಯಾವ ಮಾಡ್ತೀರಿ? ಇದು 2 ತಿಂಗಳಾದ್ಮೇಲೆ ಮಾಡ್ತೀರಾ? ತಾವು ತಪ್ಪು ತಿಳ್ಕಲ್ಲ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ.
ಜನವರಿ ಹಣ ಬಿಡುಗಡೆ ಮಾಡ್ತಾರೆ. ಫೆಬ್ರವರಿ ಟೆಂಡರ್ ಕಾಲ್ ಮಾಡ್ತಾರೆ, ಕೆಲಸನೇ ಆಗಲ್ಲ. ಇಂಜಿನಿಯರು ಕಾಂಟ್ರಾಕ್ಟರ್ ಬಿಲ್ ಬರ್ಕತ್ತೆ. ಇದು ದೊಡ್ಡ ದಂಧೆ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳೋದಿಷ್ಟೇ, ದಯಮಾಡಿ ರಿವ್ಯೂ ಮಾಡಿ ಎಲ್ಲೆಲ್ಲಿ ಇದು ಸಮಸ್ಯೆ ಇದೆ ಅದಕ್ಕೆ ಹಣ ಮಾಡಿಕೊಂಡು ಏನು ಮಾಡ್ತೀರಿ ನೀವು? 2725 ಕಲ್ವಟ್ಟು ಹಾಳಾಗಿದೆ. ಬ್ರಿಡ್ಜ್ಗಳು ಸಣ್ಣ ಕಲ್ವಟ್ಟು 7074.5 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ದಯಮಾಡಿ ಹಣನ ಬಿಡುಗಡೆ ಮಾಡಿ ಅದನ್ನ ಕೆಲಸನ ಕೈಗೆತ್ಕೋಬೇಕು. ಆವಾಗ ಮಾತ್ರ ಇದಕ್ಕೊಂದು ಔಚಿತ್ಯ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ, ಅಧ್ಯಕ್ಷರೇ, ಈ ಬೆಳಗಾವಿ ಜಿಲ್ಲೆಯವ್ರು ಕೇಳ್ತಾವ್ರೆ, KKRD ರೀತಿಯಲ್ಲಿ ನಮಗೂ ಹಣ ಕೊಡಿ, ಡೆವಲಪ್ಮೆಂಟ್ ಮಾಡ್ತೀವಿ ಅಂತ. ಸಂತೋಷ. ಇವತ್ತು ಈ ಗೋಕಾಕ್ ಇರ್ಬೋದು, ಎಲ್ಲ ಭಾಗದಲ್ಲೂ ಸಹ 80% ರೈತರು ದ್ರಾಕ್ಷಿ ಬೆಳೀತಾರೆ, 80%. ಅದಕ್ಕೆ ಮಾರ್ಕೆಟ್ ಇಲ್ಲದೆ ಸ್ಟೋರೇಜ್ ಮಾಡಲಿಕ್ಕೆ ನಮ್ಮ ಶಾಸಕರಿದ್ದಾರೆ. ಸ್ಟೋರೇಜ್ ಮಾಡಲಿಕ್ಕೆ ನೀವು ಸ್ಟೋರೇಜನ್ನು ಇದು ಕೋಲ್ಡ್ ಸ್ಟೋರೇಜನ್ನು ಕಟ್ಸ್ಕೊಡೋಕ್ಕಾಗಿಲ್ಲ. ಎಷ್ಟು ವರ್ಷ ಇರಬೇಕು ರೈತ? 100 ವರ್ಷ ರೈತ, ಅಪ್ಪ ಮಗ ಮೊಮ್ಮಗ. ವ್ಯವಸಾಯ ಅಂದ್ರೆ ಗೊತ್ತಲ್ಲ, ನೀನ್ ಸಾಯ, ನಿಮ್ಮ ಅಪ್ಪ ಸಾಯ, ಮನೆಮಕ್ಳೆಲ್ಲ ಸಾಯ. ಹಾಗಾಗಿ ಎಲ್ಲ ಮನೆಮಕ್ಳೆಲ್ಲ ಕೆಲಸ ಮಾಡ್ತಾರೆ. ಅದನ್ನ ಮಾರ್ಕೆಟ್ ಇಲ್ಲದೆ ಇದೆ ಮಾರಲಿಕ್ಕೆ ಅಥವಾ ಕೂಲಿಗೆ ಸ್ಟೋರೇಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನರ್ಥ? HK ಪಾಟೀಲ್ ಈ ಭಾಗದ ಪ್ರಭಾವಿ ನಾಯಕರಿದ್ದಾರೆ, ಸಚಿವರಿದ್ದಾರೆ, ಬಹಳ ವರ್ಷದಿಂದ ಅವ್ರ ತಂದೆಯವರು ಇದ್ರು, ಅವರು ಇದ್ದಾರೆ. ಹಾಕಿದ್ರೆ ಗಮನ ಹರಿಸಿಲ್ಲ ಅಂತ ನನಗೆ ನೋವಾಗ್ತದೆ. ದಯಮಾಡಿ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರಿಗೆ ಗೋಡನ್ನು ಕಟ್ಸ್ಕೊಡಿ, ಅವ್ರು ಕೂಡಿಟ್ಗಳಿಗೆ ಗೋಡನ್ನು ಕಟ್ಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.